ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ DRE ವರ್ಕ್ಸ್. ಈಗ ನಾವು ಸಿಂಗಲ್ ಬಟನ್ ಹೋಲ್ ಸ್ಟಿಚ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಅದಕ್ಕೆ ನಾನಿಲ್ಲಿ 2 ಸ್ಟ್ರೈಟ್ ಲೈನ್ ತೊಗೊಂಡಿದ್ದೀನಿ. ಸೊ 2 ಸ್ಟ್ರೈಟ್ ಲೈನ್ ಮಧ್ಯೆ 1 ಇಂಚ್ ಗ್ಯಾಪ್ ಬರೋ ಥರ ಇಲ್ಲ 2 ಸೆಂಟಿಮೀಟರ್ಸ್ ಬರೋ ಥರ ನೋಡಿಕೊಂಡು ನಿಮ್ಗೆ ಎಷ್ಟು ದೊಡ್ಡದು ಬೇಕು ತೊಗೊಳ್ಳಿ. ಸೊ ನಾರ್ಮಲ್ ಆಗಿ ಫಸ್ಟ್ ನಾನು ಚೈನ್ ಸ್ಟಿಚ್ನ ಹಾಕ್ತಾಯಿದ್ದೀನಿ, ಲಾಂಗ್ ಚೈನ್ ಸ್ಟಿಚ್. ಸೊ ಫಸ್ಟ್ ಲೈನಿಂದ ಒಂದು ಲಾಂಗ್ ಚೈನ್ ಸ್ಟಿಚ್ನ ತೊಗೊಂಡು ಕೆಳಗೆ ಸೆಕೆಂಡ್ ಲೈನಿಗೆ ಬರ್ತಾ ಇದ್ದೀನಿ. ಸೆಕೆಂಡ್ ಲೈನ್ಗೆ ಬಂದು ಅಲ್ಲಿ ಒಂದು ಲಾಕ್ ಸ್ಟಿಚ್ ಹಾಕಿ ಮತ್ತು ನಾನೇನು ಮಾಡ್ತಾಯಿದ್ದೀನಿ, ರೈಟ್ ಸೈಡಲ್ಲಿ ನಾನು ಚಿಕ್ಕ ಚೈನ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಮತ್ತು ಅಲ್ಲಿಂದ ಆಪೋಸಿಟ್ ಸೈಡ್ಗೆ ದೊಡ್ಡ ಚೈನ್ ಸ್ಟಿಚ್ ಹಾಕಿ ಅಲ್ಲಿಂದ ದಾರನ ಎಳ್ಕೊಂಡು ಕೆಳಗೆ ಬಂದು ಅಲ್ಲಿ ಒಂದು ಸ್ಮಾಲ್ ಚೈನ್ ಸ್ಟಿಚ್ ಲಾಕ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಮತ್ತೆ ರೈಟ್ ಡೈರೆಕ್ಷನ್ಗೆ ಮೂವ್ ಮಾಡ್ತಾಯಿದ್ದೀನಿ. ಸೊ ಇದೇ ಥರ ಪ್ರೋಸೆಸ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಬಟನ್ ಹೋಲ್ ಸ್ಟಿಚಸಲ್ಲಿ ನಮಗೆ ಸಿಂಗಲ್ ಬಟನ್ ಹೋಲು, ಡಬಲ್ ಬಟನ್ ಹೋಲು, ಸರ್ಕ್ಯುಲರ್, ವೇವ್ ಶೇಪು ಈ ಥರ ಎಲ್ಲ ಬರುತ್ತೆ. ಸೊ ಈಗ ನಾವು ಇದನ್ನು ಜಾಸ್ತಿ ಎಲ್ಲೂ ಬ್ಲೌಸಸಲ್ಲಿ ಅಷ್ಟು ಯೂಸ್ ಮಾಡಲ್ಲ. ಸೊ ನೀವು ಸುಮ್ಮನೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸಾಕು. ಸೊ ಇದು ನಾವು ಡಿಸೈನ್ಸ್ ಎಲ್ಲೂ ಬ್ಲೌಸಸಲ್ಲಿ ಜಾಸ್ತಿ ಏನು ಯೂಸ್ ಮಾಡಲ್ಲ. ಸೊ ನಾನು ನಿಮಗೆ ಬರೀ ಸಿಂಗಲ್, ಡಬಲ್ ಮತ್ತು ಇನ್ನೊಂದು ವೇವ್ಸ್ ಬಟನ್ ಹೋಲ್ ಇದೆಯಲ್ಲ ಅದು ಹೇಳ್ಕೊಡ್ತೀನಿ. ಸರ್ಕ್ಯುಲರ್ ಬಟನ್ ಹೋಲ್ ಏನು ಬೇಕಿಲ್ಲ. ಸೊ ನೀವು ಇದೇ ಥರ ಸಿಂಗಲ್ ಬಟನ್ ಹೋಲ್ ಹೇಗೆ ಮಾಡ್ತೀರಾ ಅದೇ ಥರ ಡಬಲ್ ಬಟನ್ ಹೋಲು ಮಾಡಬೇಕಾಗುತ್ತೆ. ಸೊ ಫಸ್ಟು ಸಿಂಗಲ್ ಬಟನ್ ಹೋಲ್ ಸ್ಟಿಚಸ್ನ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿ. ನಾರ್ಮಲ್ ಚೈನ್ ಸ್ಟಿಚ್ ಹೇಗೆ ಹಾಕ್ತೀರಾ ಅದೇ ಥರ ಹಾಕಬೇಕು. ಬಟ್ ಇಲ್ಲಿ ಏನು ಮಾಡ್ತೀರಾ, ಸ್ವಲ್ಪ ಲೆಂತ್ ವೈಸು ದೊಡ್ಡದಿರುತ್ತೆ. ಮತ್ತು ಇಲ್ಲಿ ನೀವು ಈ ಚೈನ್ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ, ಸಿಲ್ಕ್ ಥ್ರೆಡಲ್ಲಿ ಹೇಗೆ ವರ್ಕ್ ಮಾಡಬೇಕು ಅನ್ನೋದು ಸ್ವಲ್ಪ ನಿಮಗೆ ಪ್ರಾಕ್ಟೀಸ್ ಅನ್ನೋದು ಸಿಗುತ್ತೆ. ಸೊ ಮತ್ತು ನೀವು ದಾರನ ಹೇಗೆ ಪುಲ್ ಮಾಡ್ತೀರಾ ಇದೆಲ್ಲ ನೀವು ಕರೆಕ್ಟಾಗಿ ಇಲ್ಲಿ ಕಲ್ತ್ಕೊಂಡ್ರೆ ನಾವು ಆ ಲೋಡಿಂಗ್ ಸ್ಟಿಚ್ ಕಡೆ ಎಲ್ಲ ಇದೇ ಥರ ಸ್ಟಿಚಸ್ನ ಯೂಸ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ನಾನು ಸಿಂಗಲ್ ಬಟನ್ ಹೋಲೆಲ್ಲ ನಿಮಗೆ ಬ್ಲೌಸಲ್ಲಿ ಯೂಸ್ ಮಾಡಿಲ್ಲ ಅಂದರೂ ಪ್ರಾಕ್ಟೀಸ್ ಮಾಡೋಕ್ಕಿರಲಿ ಅಂತ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ನಾವು ಲೀಫ್ ಫಿಲ್ ಮಾಡಬೇಕಾದ್ರೆ ಮತ್ತು ಬ್ಲೌಸಲ್ಲಿ ಲೋಡಿಂಗ್ ಸ್ಟಿಚ್ ಎಲ್ಲ ಹಾಕ್ತೀವಲ್ಲ ಅಲ್ಲೆಲ್ಲ ಕೂಡ ಇದು ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಇದು ಬೇಸಿಕ್ ಚೈನ್ ಸ್ಟಿಚ್ ಥರ ಇದು ಬೇಸಿಕ್ ನಿಮಗೆ. ಸೊ ಇದನ್ನು ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಸೊ ಲಾಂಗ್ ಚೈನ್ ಸ್ಟಿಚ್ ಹಾಕಿ ನೀವು ಹಿಂದ್ಗಡೆ ದಾರ ಪುಲ್ ಮಾಡಬೇಕಾದ್ರೆ ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಿ ನಿಧಾನಕ್ಕೆ ಮಾಡಿ. ಸೊ ನೀವು ನಿಧಾನಕ್ಕೆ ಮಾಡಿಲ್ಲ ಅಂದರೆ ಏನಾಗುತ್ತೆ, ನಿಮಗೆ ಆ ಸಿಲ್ಕ್ ಥ್ರೆಡ್ ಅನ್ನೋದು ಕಿತ್ಕೊಂಡು ಬರುತ್ತೆ. ಮತ್ತು ಫಸ್ಟಿಂದ ಡಿಸೈನ್ಸ್ನ ಹಾಕ್ತಾ ಬರಬೇಕಾಗುತ್ತೆ. ಸೊ ಎಷ್ಟು ದೂರ ಬೇಕೋ ಹಾಕ್ಕೊಂಡು ಎಂಡ್ ನಾಟ್ ಹಾಕಿ ಕಂಪ್ಲೀಟ್ ಮಾಡಿ. ಸೊ ಸಿಂಗಲ್ ಬಟನ್ ಹೋಲ್ ಸ್ಟಿಚ್ನ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸಿಲ್ಕ್ ಥ್ರೆಡಲ್ಲೇ ಪ್ರಾಕ್ಟೀಸ್ ಮಾಡಿ. ನೀವು ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಬರುತ್ತೆ ಕ್ಲೀನಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.